ಇಂದು ಭಾರತದ ಇತಿಹಾಸದ ಪಾಲಿಗೆ ಸುವರ್ಣಾಕ್ಷರದಲ್ಲಿ ಬರೆದಿಡುವಂಥ ದಿನ. ಕೋಟ್ಯಾಂತರ ಭಕ್ತರ ಕನಸು ನನಸಾದ ಸುದಿನ. 500 ವರ್ಷಗಳ ಜಪ, ತಪ, ಹೋರಾಟ, ಬಲಿದಾನ ಸಾರ್ಥಕಗೊಂಡಂತಹ ದಿನ. ಶತಮಾನಗಳಿಂದ ಇದ್ದ ಕಾಯುವಿಕೆಯ ಪರದೆ ಸರಿದಿದೆ. ಅಯೋಧ್ಯೆಯಲ್ಲಿ ರಾಮಲಲ್ಲನ ಪ್ರಾಣ ಪ್ರತಿಷ್ಠಾಪನೆಯಾಗಿದೆ. ಕೋಟ್ಯಾಂತರ ಹಿಂದೂಗಳ ಶತಮಾನಗಳ ಕನಸು, 500 ವರ್ಷಗಳ ಕೋಟಿ ಕೋಟಿ ರಾಮ ಭಕ್ತರ ಕ್ಷಣ. ಅಯೋಧ್ಯಾಪತಿ ಶ್ರೀರಾಮಚಂದ್ರ ಮಹಾರಾಜ್ 5 ಶತಮಾನಗಳ ಕನಸು ನನಸಾಗಿದೆ. 500 ವರ್ಷಗಳ ತಪಸ್ಸಿಗೆ ವರ ಸಿಕ್ಕಿದೆ. ಕೋಟ್ಯಾಂತರ ರಾಮ ಭಕ್ತರ ಕಾಯುವಿಕೆ, ಅಚಲ ನಂಬಿಕೆ, ಕಾನೂನು ಸಂಘರ್ಷವನ್ನ ಮೀರಿದ ಭಕ್ತಿಯ ಪರಾಕಾಷ್ಠೆ. ಆ ಅಪೂರ್ವ ಕ್ಷಣ ಇವತ್ತು ಬಂದೇ ಬಿಡ್ತು. ಶತಮಾನಗಳಿಂದ ಇದ್ದ ಕಾಯುವಿಕೆಯ ಪರದೆ ಸರಿದಿದೆ. ಇವತ್ತು ಭಾರತೀಯರ ಪಾಲಿಗೆ ಇತಿಹಾಸ ಪುಟಗಳಲ್ಲಿ ಬರೆದಿಡಬೇಕಾದ ಈ ದಿನ. ದೇಶದ ಮಟ್ಟಿಗೆ ಇವತ್ತಿನ ದಿನ ನ ಭೂತೋ ನ ಭವಿಷ್ಯತಿ. ಹಿಂದೂಸ್ತಾನದ ಸಾಕ್ಷಿ ಪ್ರಜ್ಞೆ ರಾಮಲಲ್ಲನ ಪ್ರಾಣ ಪ್ರತಿಷ್ಠಾಪನೆ. ಸಕಲ ನಾಮ ಸಕಲ ಧಾಮ ಸರಸ ಸುಲಭ ರಾಮ ನಾಮ ರಾಮ 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 ರಾಮ. ಇಂದು ಭಾರತದ ಇತಿಹಾಸದ ಪಾಲಿಗೆ ಸುವರ್ಣಾಕ್ಷರದಲ್ಲಿ ಬರೆದಿಡುವ ದಿನ. ಕೋಟ್ಯಾಂತರ ಭಕ್ತರ ಕನಸು ನನಸಾದ ಸುದಿನ. 500 ವರ್ಷಗಳ ಜಪ, ತಪ, ಹೋರಾಟ, ಬಲಿದಾನ ಸಾರ್ಥಕಗೊಂಡ ದಿನ. ನಿಜಕ್ಕೂ 100 ಕೋಟಿ ಸನಾತನಿಗಳ ಸಂಭ್ರಮದ ದಿನ. ವೀರ ಪುರುಷೋತ್ತಮ ಪವನ ತನಯ ಸದಾ ಭಜಿತ ಪಾವನ ನಿಜ ಪುಣ್ಯ ನಾಮ. ಹೌದು, ಅಯೋಧ್ಯೆ ರಾಮ ಮರಳಿ ಬಂದಿದ್ದಾನೆ. ಭವ್ಯ ಮಂದಿರದ ಗರ್ಭಗುಡಿಯಲ್ಲಿ ವಿರಾಜಮಾನನಾಗಿದ್ದಾನೆ. ಅಯೋಧ್ಯ ನಗರಿಯಲ್ಲಿ ಕೌಸಲ್ಯ ಪುತ್ರನ ಪಟ್ಟಾಭಿಷೇಕ ನೆರವೇರಿದೆ. ಸಂಘರ್ಷದಿಂದಾಗಿ ಗುಡಿಸಲಿನಲ್ಲಿದ್ದ ರಾಮಲಲ್ಲ ಇದೀಗ ಭವ್ಯ, ದಿವ್ಯ, ನವ್ಯ ಮಂದಿರದಲ್ಲಿ ನಿಂತಿದ್ದಾನೆ. ಕನ್ನಡಿಗ ಶಿಲ್ಪಿ ಅರುಣ್ ಯೋಗಿರಾಜ್ ಉಳಿಯಲ್ಲಿ ಅರಳಿದ ಕಪ್ಪು ಶಿಲೆಯ ಬಾಲರಾಮ ಇವತ್ತು ಕೋಟ್ಯಾಂತರ ಹಿಂದೂಗಳಿಗೆ ದರ್ಶನ ಕೊಟ್ಟಿದ್ದಾನೆ. ಶುಭ ಮುಹೂರ್ತದಲ್ಲಿ ನೆರವೇರಿದ 84 ಕ್ಷಣಗಳ ಘಳಿಗೆಯಲ್ಲಿ ಬಾಲರಾಮನ ಪ್ರಾಣ ಪ್ರತಿಷ್ಠಾಪನೆಯಾಗಿದೆ. ಅಯೋಧ್ಯೆಯ ಸರಯು ತಟದಲ್ಲಿ ಪುನರ್ ನಿರ್ಮಾಣವಾದ ಭವ್ಯ ಮಂದಿರ ಲೋಕಾರ್ಪಣೆಗೊಂಡಿದೆ. ಈ ಅಭೂತಪೂರ್ವ ಸನ್ನಿವೇಶಕ್ಕೆ ವಿಶ್ವದ 50 ದೇಶಗಳ 92 ಗಣ್ಯ ಅತಿಥಿಗಳು, ದೇಶದ ರಾಜಕೀಯ ಗಣ್ಯರು, ತಾರೆಯರು, ಕ್ರೀಡಾಪಟುಗಳು, ಉದ್ಯಮಿಗಳು, ಸಾಧು ಸಂತರು ಸಾಕ್ಷಿಯಾದರು. ರಾಮನೂರಿಗೆ ಮುದ್ದಾದ ನಗುಮೊಗದ ಬಾಲರಾಮ ಬಂದಿದ್ದಾನೆ. ಮೈಸೂರಿನ ಅರುಣ್ ಯೋಗಿರಾಜ್ ಕೆತ್ತಿರುವಂತಹ ಈ ಅದ್ಭುತ ರಾಮಲಲ್ಲನ ಪ್ರತಿಷ್ಠಾಪನೆ ಆಗಿದೆ. ಇನ್ನು ಈ ರಾಮಲಲ್ಲನ ವಿಶೇಷತೆ ಬಗ್ಗೆ ನಿಮ್ಗೆ ಗೊತ್ತಾ? ನೋಡಿ. ಪುಟ್ಟ ಮಗುವಿನಂತೆ ಮುದ್ದು ಮುದ್ದಾದ ಮುಖ, ಕಮಲದ ಮೇಲೆ ನಿಂತು ಮುಗುಳ್ಳಗೆ, ಮುಕ್ತವಾದ ಕಣ್ಣಿನಲ್ಲಿ ತೇಜಸ್ಸು, ಬಲಗೈನಲ್ಲಿ ಬಿಲ್ಲು, ಎಡಗೈನಲ್ಲಿ ಬಾಣ. ವಿಗ್ರಹದ ಮೇಲ್ಭಾಗದಲ್ಲಿ ಸ್ವಸ್ತಿಕ್, ಓಂ, ಚಕ್ರ, ಗದೆ ಮತ್ತು ಸೂರ್ಯದೇವನ ಚಿತ್ರ. ಶಾಂತಪ್ರಿಯನಂತೆ ಗರ್ಭಗುಡಿಯಲ್ಲಿ ಕರುನಾಡಿನ ಬಾಲರಾಮ ವಿರಾಜಮಾನ. ಕರ್ನಾಟಕದ ಮೈಸೂರು ಮೂಲದ ಶಿಲ್ಪಿ ಅರುಣ್ ಯೋಗಿರಾಜ್ ಕೈಯಲ್ಲಿ ಅರಳಿದ ಬಾಲರಾಮ ಮರಳಿ ಮನೆ ಸೇರಿದ. ವಿಗ್ರಹದ ಸುತ್ತ ರಾಮನ ಅವತಾರಗಳಲ್ಲಿ ಒಂದಾದ ವಿಷ್ಣುವಿನ ದಶಾವತಾರಗಳನ್ನ ಕೆತ್ತಲಾಗಿದೆ. ಬಲಭಾಗದಲ್ಲಿ ಮತ್ಸ್ಯ, ಕೂರ್ಮ, ವರಹ, ನರಸಿಂಹ ಮತ್ತು ವಾಮನ ಅವತಾರಗಳನ್ನ ಚಿತ್ರಿಸಲಾಗಿದೆ. ಎಡಭಾಗದಲ್ಲಿ ಪರಶುರಾಮ, ರಾಮ, ಕೃಷ್ಣ, ಬುದ್ಧ ಮತ್ತು ಭಗವಾನ್ ಕಲ್ಕಿಯ ವಿಗ್ರಹಗಳನ್ನ ಕೆತ್ತಲಾಗಿದೆ. ಪ್ರತಿಮೆ ಕೆಳಗೆ ಬಲಭಾಗದಲ್ಲಿ ಆಂಜನೇಯ ವಿಗ್ರಹ ಇಡಲಾಗಿದೆ. ಮೂರ್ತಿಯ ಕಣ್ಣುಗಳಿಗೆ ಸೂರ್ಯ ಶಕ್ತಿ, ಕಿವಿಗಳಿಗೆ ವಾಯು ಶಕ್ತಿ, ಮನಸ್ಸಿಗೆ ಚಂದ್ರ ಶಕ್ತಿಯನ್ನ ನೀಡಲಾಗಿದೆ.
ಹಾರೋಹಳ್ಳಿಯಲ್ಲಿ ಸಿಕ್ಕ ಕೃಷ್ಣಶಿಲೆಯಲ್ಲಿ ಸುಂದರ ಮೂರ್ತಿಯನ್ನ ಕೆತ್ತಲಾಗಿದ್ದು ಕೋಟಿ ಕೋಟಿ ರಾಮ ಭಕ್ತರ ಕನಸು ನನಸಾಗಿದೆ. ಒಂದು ಕಡೆ ಇವತ್ತು ಇಡೀ ದೇಶಾದ್ಯಂತ ಸಂಭ್ರಮ ಮನೆ ಮಾಡಿದೆ ಶ್ರೀರಾಮ ಸಂಭ್ರಮ. ಅದೇ ರೀತಿ ಬೆಂಗಳೂರಿನ ಮಲ್ಲೇಶ್ವರದಲ್ಲೂ ಕೂಡ ಸಂಭ್ರಮ ಜೋರಾಗಿದೆ ಅಂತಲೇ ಹೇಳ್ಬೋದು. ಕನ್ನಿಕಾ ಪರಮೇಶ್ವರಿ ದೇಗುಲಕ್ಕೆ ದೀಪಾಲಂಕಾರ ಮಾಡಲಾಗಿದೆ. ದೇಗುಲದಲ್ಲಿ ಲಕ್ಷ ದೀಪೋತ್ಸವ ಆಚರಣೆ ಆಗ್ತಾ ಇದೆ. ದೃಶ್ಯದಲ್ಲೂ ಕೂಡ ನೀವು ಗಮನಿಸ್ತಾ ಇದ್ದೀರಿ. ಅಂದ್ರೆ ದೇಗುಲದ ಮುಂಭಾಗ ಮಲ್ಲೇಶ್ವರದಲ್ಲಿ ಭಕ್ತಾದಿಗಳು ಅಲ್ಲಿ ಸೇರಿ ರಾಮ ಜಪವನ್ನ ಮಾಡ್ತಿದ್ದಾರೆ. ದೇಗುಲದಲ್ಲಿ ಲಕ್ಷ ದೀಪೋತ್ಸವ ಯಾವ ರೀತಿ ಆಗಿದೆ ನೋಡಿ. ದೇಗುಲದ ಮುಂಭಾಗ ದೀಪವನ್ನು ಹಚ್ಚೋದಕ್ಕಂತಲೇ ಎಲ್ಲ ರೀತಿಯ ಸಿದ್ಧತೆಯನ್ನು ಮಾಡಿಕೊಂಡು ಅದರ ಪ್ರಕಾರ ದೀಪವನ್ನು ಹಚ್ಚಲಾಗಿದೆ. ಸಿಲಿಕಾನ್ ಸಿಟಿಯಲ್ಲಿ ದೀಪೋತ್ಸವ ಆರಂಭವಾಗಿದೆ. ನಾ ಪ್ರೆಸೆಂಟ್ ಈಗ ಮಲ್ಲೇಶ್ವರಂ ಇಂಡಿಯಾ ಕ್ರಾಸಲ್ಲಿ ಇದ್ರೆ ನೀವು ನೋಡ್ತಿರ್ಬೋದು. ನರೇಂದ್ರ ಮೋದಿ ಅವರು ಇವತ್ತು ರಾಮಲಲ್ಲಾ ಪ್ರತಿಷ್ಠಾಪನೆ ಮಾಡಾಯಿತು. ಇದೀಗ ದೀಪ ಅಲಂಕಾರ ಮಾಡ್ತಿದ್ದಾರೆ ಸಿಲಿಕಾನ್ ಸಿಟಿಯಲ್ಲಿ. ಅಂಗಡಿ ಮತ್ತು ಹೋಟೆಲ್ಗಳ ಮುಂದೆ ದೀಪ ಹಚ್ಚಿ ಮುಖಾಂತರ ದೀಪೋತ್ಸವ ಮಾಡ್ತಿದ್ದಾರೆ. ನೀವು ದೃಶ್ಯ ಸಹ ನೋಡ್ತಿರ್ಬೋದು. ಇಂಡಿಯಾ ಕ್ರಾಸ್ ಬಳಿ ಎಲ್ಲ ಲೈಟಿಂಗ್ ವ್ಯವಸ್ಥೆ ಮಾಡಿದ್ದಾರೆ ಮತ್ತು ಸುಮಾರು ಒಂದು 25,000ಕ್ಕೆ ಹೆಚ್ಚು ದೀಪಾಲಂಕಾರ ಈ ಒಂದು ಭಾಗದಲ್ಲಿ ನಡೆಯುತ್ತೆ. ನೀವು ದೃಶ್ಯ ಸಹ ನೋಡ್ತಿರ್ಬೋದು. ಅಂಗಡಿಗಳಿಗೆ ಮತ್ತು ಬಟ್ಟೆ ಅಂಗಡಿ ಮುಂದೆ ಈಗ ದೀಪ ಹಚ್ಚುವ ಮುಖಾಂತರ ದೀಪೋತ್ಸವ ಸಂಭ್ರಮಾಚರಣೆ ಜೋರಾಗಿದೆ. ನಮ್ಮ ಜೊತೆ ಈಗ ಇಲ್ಲಿನ ಸಿಬ್ಬಂದಿಗಳಿದ್ದಾರೆ, ಅಂಗಡಿ ಮಾಲೀಕರಿದ್ದಾರೆ, ಅವರೇ ಮಾತಾಡಿಸೋ ಕೆಲಸ ಮಾಡ್ತೀನಿ. ಮೇಡಮ್, ದೀಪ ಹಚ್ಚೋ ಮುಖಾಂತರ ಒಂದು ಕಡೆ ಸಂಭ್ರಮ ಜೋರಾಗಿದೆ, ಏನು ಹೇಳ್ತೀರಂತ? ನನಗೆ ತುಂಬ ಖುಷಿ ಆಗ್ತಾ ಇದೆ. ಯಾಕೆಂದರೆ ಎಲ್ಲ ಕಡೆ ಒಳ್ಳೆ ಒಂದು ಹಬ್ಬದ ವಾತಾವರಣ ಸೃಷ್ಟಿಯಾಗಿದೆ. ಹೇಳಬೇಕು ಅಂದರೆ ಇವತ್ತು ಬೆಳಗ್ಗೆಯಿಂದ ನಾನು ನೋಡ್ತಾ ಬಂದಿದ್ದೀನಿ. ಪ್ರತಿಯೊಂದು ರೋಡಲ್ಲಿ ಕೂಡ ಪ್ರತಿಯೊಬ್ಬರು ಕೂಡ ರಾಮನ ಫೋಟೋ ಇಟ್ಕೊಂಡು ಎಲ್ಲ ಕಡೆ ಪ್ರಸಾದ ಹಂಚ್ತಾ ಇದ್ದಾರೆ. ಪಾನಕ, ಮಜ್ಜಿಗೆ, ತುಂಬ ಖುಷಿ ಆಗ್ತಾ ಇದೆ. ಯಾರು ಕೂಡ ಹಸುವಿನಿಂದ ನೀಗಿಸ್ಕೊಳ್ಳೋದೆ ಹೋಗೋರು ಯಾರೂ ಇಲ್ಲ. ತುಂಬ ಖುಷಿ ಆಗ್ತಾ ಇದೆ. ಅದು ನಾವಿವತ್ತು ಮಲ್ಲೇಶ್ವರಂ ಬಂದಿದ್ದೀನಿ. ಅನ್ಎಕ್ಸ್ಪೆಕ್ಟೆಡ್ ಆಗಿ ನೋಡೋದು ತುಂಬ ಖುಷಿ ಆಗ್ತಾ ಇದೆ. ಎಲ್ಲ ಕಡೆ ದೀಪ ಹಚ್ಚಿದ್ದಾರೆ. ದೀಪ ಹಚ್ಚೋ ಮುಖಾಂತರ ತುಂಬ ಖುಷಿ ಹಬ್ಬ ದೀಪ ಹಚ್ಚಿದ್ರಿ. ನಾನು ಕೂಡ ದೀಪ ಹಚ್ಚಿದ್ದೀನಿ. ತುಂಬ ಖುಷಿ ಆಗ್ತಾ ಇದೆ. ಹೇಗೆ ಎಕ್ಸ್ಪ್ರೆಸ್ ಮಾಡಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ಒಂಥರ ಏನು ಹೇಳೋದು, ಹಬ್ಬದ ವಾತಾವರಣನೇ ಸೃಷ್ಟಿ ಆಗ್ಬಿಟ್ಟಿದೆ. ಶ್ರೀರಾಮನವಮಿ ನಾವು 2 ಸರಿ ಆಚರಿಸ್ತಾ ಇದ್ದೀವಿ. ಯಾಕಂದರೆ ಏಪ್ರಿಲಲ್ಲಿ ಒಂದು ಸರಿ ಆದರೆ ಇದು ಕೂಡ ಪ್ರತಿ ವರ್ಷ 22ನೇ ತಾರೀಕು ಏನಿದೆ, ಜನವರಿ 22ನೇ ತಾರೀಕು, ಇದು ಒಂದು ಹಬ್ಬದ ಥರ ಮುಂದಿನ ಪೀಳಿಗೆಗಳಿಗೂ ಗೊತ್ತಾಗಲಿ ಅನ್ನೋದು ನನ್ನ ಒಂದು ಅಭಿಪ್ರಾಯ. 500 ವರ್ಷಗಳ ಹೋರಾಟ ಸಕ್ಸಸ್ ಆಗಿದೆ. ಅದಕ್ಕೆ ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ. ಈಗ ಗಮನಿಸ್ತಾ ಇರುವಂಥದ್ದು ಅಯೋಧ್ಯೆಯ ಸರಯೂ ದಡ. ಇದು ಈ ಸರಯೂ ದಡದಲ್ಲಿ ಯಾವ ರೀತಿಯಾಗಿ ಸಂಭ್ರಮ ಸಡಗರ ಮನೆ ಮಾಡಿದೆ ಅಂತ ನೀವು ಈಗ ಗಮನಿಸ್ಬೋದು. ಈಗ ಈ ಕ್ಷಣದಲ್ಲಿ ಅಲ್ಲಿ ಏನು ಆಗ್ತಾ ಇದೆ ಅನ್ನುವಂಥದ್ದು ನಾವು ನಿಮಗೆ ತೋರಿಸ್ತಾ ಇದ್ವಿ. ಈ ಕ್ಷಣದಲ್ಲಿ ಈಗಾಗಲೇ ದೀಪಾವಳಿ ಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದಾರೆ. ಲಕ್ಷ ದೀಪೋತ್ಸವ ಬೆಳಗ್ಗೆಯಿಂದ ನೋಡ್ತಾ ಇದ್ವಿ. ಇವತ್ತಿಡೀ ರಾಮೋತ್ಸವ ನಡೆದಿರುವಂಥದ್ದು. ರಾಮೋತ್ಸವ ಸರಯೂ ನದಿ ದಂಡದಲ್ಲಿ ಈಗ ದೀಪೋತ್ಸವ ನಡೀತಾ ಇರುವಂಥದ್ದು. ಸರಯೂ ನದಿಗೆ ಪೂಜೆ ಪುನಸ್ಕಾರಗಳು ಕೂಡ ನಡೀತಾ ಇದೆ. ಧಾರ್ಮಿಕ ವಿಧಿವಿಧಾನಗಳು, ಧಾರ್ಮಿಕ ಕಾರ್ಯಕ್ರಮಗಳು, ಪೂಜೆ ಪುನಸ್ಕಾರಗಳು ಎಲ್ಲವೂ ಕೂಡ ಸರಯೂ ನದಿ ದಂಡೆಯ ಮೇಲೆ ನಡೀತಾ ಇರುವಂಥ ಈ ಒಂದು ದೃಶ್ಯ. ಸದ್ಯ ಅಲ್ಲಿ ಏನು ಆಗ್ತಾ ಇದೆ ಎಲ್ಲವನ್ನು ಕೂಡ ನಿಮ್ಮ ರಿಪಬ್ಲಿಕ್ ಕನ್ನಡ ಬೆಳಗ್ಗೆಯಿಂದ ತೋರಿಸ್ತಾ ಇದ್ವಿ. ಅಯೋಧ್ಯೆಯ ಪ್ರತಿ ಕ್ಷಣದ ಅಪ್ಡೇಟ್ಸ್ಗಳನ್ನು ನಿಮ್ಮ ಮುಂದೆ ಇಡ್ತಾ ಇರುವಂಥದ್ದು. ಯಾವ ರೀತಿಯಾಗಿ ಲೈಟಿಂಗ್ಸ್ ಇರ್ಬೋದು, ದೀಪಾಲಂಕಾರ ಇರ್ಬೋದು, ಲೇಸರ್ ಶೋಗಳಿರ್ಬೋದು, ಎಲ್ಲವನ್ನು ಕೂಡ ರಿಪಬ್ಲಿಕ್ ಕನ್ನಡ ಕಂಪ್ಲೀಟ್ ಕವರ್ ಮಾಡಿರುವಂಥದ್ದು. ಮೆಗಾ ಕವರೇಜ್. ಶ್ರೀರಾಮನ ಪ್ರಾಣ ಪ್ರತಿಷ್ಠಾಪನೆಯಿಂದ ಹಿಡಿದು ಧಾರ್ಮಿಕ ಕೈಂಕರ್ಯಗಳು, ಧಾರ್ಮಿಕ ಪೂಜಾ ವಿಧಿವಿಧಾನಗಳು ಎಲ್ಲವನ್ನು ಕೂಡ ಮಾಡ್ತಾ ಇರುವಂಥದ್ದು. ಸರಯೂ ನದಿ ದಂಡೆ ಮೇಲೆ ಈಗ ಪೂಜೆ ಪುನಸ್ಕಾರ ನಡೀತಾ ಇರುವಂತಹ ದೃಶ್ಯಾವಳಿಯನ್ನ ನೀವು ಗಮನಿಸ್ತಾ ಇದ್ದೀರಿ. ನಿಕೇಶ್, ಅಂದ್ರೆ ಎಷ್ಟು ಪ್ರಮುಖ ಪಾತ್ರ ವಹಿಸುತ್ತೆ ನಿಕೇಶ್ ಅಂದ್ರೆ ಸರಯೂ ನದಿ ಅಂದ್ರೆ ಶಾಪ ಇತ್ತು ಈ ನದಿಗೆ. ಅವೆಲ್ಲವೂ ಕೂಡ ವಿಮೋಚನೆಯ ಲಕ್ಷಣಗಳು ಕಾಣ್ತಾ ಇದೆ ನೋಡಿ. ಎಷ್ಟು ಅದ್ಭುತವಾಗಿ ಕೋಟಿ ಕೋಟಿ ರಾಮ ಭಕ್ತರು ಅಂದ್ರೆ ಇವತ್ತು ಎಲ್ರಿಗೂ ಕೂಡ ನೋಡೋದಕ್ಕೆ ಅಲ್ಲಿ ಭೇಟಿ ಕೊಡೋದಕ್ಕೆ ಅವಕಾಶ ಇರಲಿಲ್ಲ, ಸ್ವಲ್ಪ ಲಿಮಿಟೆಡ್ ಇತ್ತು. ಈ ಸಂದರ್ಭದಲ್ಲಿ
ಬಟ್ ಈ ಒಂದು ಲಕ್ಷ ದೀಪೋತ್ಸವಕ್ಕೆ ಸಾಕಷ್ಟು ಭಕ್ತಾದಿಗಳು ಆಗಮಿಸಿದ್ದಾರೆ. ರಾಮ ಮಂದಿರ ಉದ್ಘಾಟನೆಗೆ ಅಥವಾ ಪ್ರಾಣಿ ಪ್ರತಿಷ್ಠಾಪನೆಗೆ ಸದ್ಯಕ್ಕೆ ಲಿಮಿಟ್ ಇತ್ತು. ಆದರೆ ಈಗ ಸಾಕಷ್ಟು ಭಕ್ತಾದಿಗಳು ಅಲ್ಲಿ ಆಗಮಿಸಿದ್ದಾರೆ, ದೀಪವನ್ನು ಹಿಡಿದು ಪ್ರಾರ್ಥನೆ ಮಾಡ್ತಿದ್ದಾರೆ. ಅಂದರೆ ಒಂದು ರೀತಿಯಲ್ಲಿ ಖುಷಿ, ಸಂಭ್ರಮ, ದೀಪಾವಳಿ ಹಬ್ಬನೇ ಆಚರಿಸ್ತಾ ಇದ್ದಾರೆ. ಅದು ಕೂಡ 500 ವರ್ಷಗಳ ನಂತರ. ಖಂಡಿತವಾಗ್ಲೂ ಇಡೀ ದೇಶವೇ ಅಯೋಧ್ಯೆಯಲ್ಲಿ ರಾಮನ ಮಹಿಮೆಯನ್ನು ಹಬ್ಬದಂತೆ ಆಚರಿಸ್ತಾ ಇದೆ. ಒಂದ್ ಕಡೆ ನಮ್ಮ ರಾಜ್ಯದಲ್ಲೂ ಕೂಡ, ರಾಜ್ಯದ ಮೂಲೆ ಮೂಲೆಯಲ್ಲೂ ಕೂಡ ರಾಮೋತ್ಸವವನ್ನು ಆಚರಣೆ ಮಾಡ್ತಾ ಇರುವಂಥದ್ದು, ಅದು ಕೂಡ ದೀಪಾವಳಿಯನ್ನ ಆಚರಣೆ ಮಾಡ್ತಾ ಇದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಕರೆನೇ ಕೊಟ್ಟಿದ್ರು, ನೀವು ದೀಪಾವಳಿಯನ್ನ ಅತಿ ಸಂಭ್ರಮ ಸಡಗರದಿಂದ ಮನೆ ಮನೆಯಲ್ಲೂ ಕೂಡ ದೀಪವನ್ನ ಹಚ್ಚಿ ಆಚರಣೆ ಮಾಡಿ ಅಂತ. ಅದೇ ಹಿನ್ನೆಲೆಯಲ್ಲಿ ಈಗ ದೇವಸ್ಥಾನದಲ್ಲೂ ಕೂಡ ದೀಪವನ್ನ ಹಚ್ಚಿ ಲಕ್ಷ ದೀಪೋತ್ಸವವನ್ನು ಆಚರಣೆ ಮಾಡ್ತಾ ಇರುವಂಥದ್ದು. ಇದು ಮಂಗಳೂರಿನ ದೃಶ್ಯ. ಇದು ಇವಾಗ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ದಿನೇಶ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ದಿನೇಶ್, ಯಾವ ರೀತಿಯಾಗಿ ಸಂಭ್ರಮ ಕಳೆಗಟ್ಟಿದೆ, ಲಕ್ಷ ದೀಪೋತ್ಸವ ಯಾವ ರೀತಿ ನಡೀತಾ ಇದೆ ಮಂಗಳೂರಿನಲ್ಲಿ? ನಿಕೇಶ್, ಏನು ಇವತ್ತು ಅಯೋಧ್ಯೆಯಲ್ಲಿ ರಾಮ ಮಂದಿರ ಲೋಕಾರ್ಪಣೆ ಹಿನ್ನೆಲೆಯಲ್ಲಿ ಸಂಜೆ ನರೇಂದ್ರ ಮೋದಿ ಅವರು ದೀಪಾವಳಿ ಆಚರಿಸಬೇಕು ಅನ್ನೋಂಥ ಕರೆ ನೀಡಿದ್ರು. ಈ ಹಿನ್ನೆಲೆಯಲ್ಲಿ ಮಂಗಳೂರಿನ ಹಲವು ಕಡೆಗಳಲ್ಲಿ, ಮನೆಗಳಲ್ಲಿ ಆಗಿರ್ಬೋದು, ಧಾರ್ಮಿಕ ಕ್ಷೇತ್ರಗಳಲ್ಲಿ ಆಗ್ಬೋದು ಮತ್ತು ಸಾರ್ವಜನಿಕ ಸ್ಥಳಗಳಲ್ಲಿ ದೀಪ ಹಚ್ಚಿ ದೀಪಾವಳಿಯನ್ನು ಆಚರಣೆ ಮಾಡ್ತಾರೆ. ಅದರಂತೆ ಮಂಗಳೂರಿನ ಎಕ್ಕೂರಿನ ಹಿಂದೂಪುರ ಎನ್ನುವಲ್ಲಿ ಕೂಡ ಏನು ಹಿಂದೂ ಸಂಘಟನೆಯ ಕಾರ್ಯಕರ್ತರು ಮತ್ತು ಸ್ಥಳೀಯರು ಸೇರಿಕೊಂಡು ಈ ಒಂದು ದೀಪೋತ್ಸವವನ್ನು ಕೂಡ ಆಚರಣೆ ಮಾಡ್ತಾ ಇರುವಂಥದ್ದು. ಅಂದರೆ ಆ ಎಕ್ಕೂರು ಭಾಗದಲ್ಲಿ ಸಾಕಷ್ಟು ಜನ ಅವತ್ತು ಕರಸೇವೆಯಲ್ಲಿ ತೊಡಗಿದ್ರು. ಇವತ್ತು ಅವರಿಗೆಲ್ಲರಿಗೂ ಕೂಡ ಸಂಭ್ರಮದ ದಿನ. ಅಯೋಧ್ಯೆಯಲ್ಲಿ ರಾಮ ಮಂದಿರ ಲೋಕಾರ್ಪಣೆಯಾಗಿದೆ, ಶ್ರೀರಾಮನ ಪ್ರಾಣ ಪ್ರತಿಷ್ಠೆ ಆಗಿದೆ. ಹೀಗಾಗಿ ಸಂಜೆಯ ವೇಳೆ ದೀಪಾವಳಿಯನ್ನು ಕೂಡ ಆಚರಣೆ ಮಾಡ್ತಿದ್ದಾರೆ. ಸುಮಾರು 3,000ಕ್ಕೂ ಅಧಿಕ ದೀಪವನ್ನು ಹಚ್ಚಿ ದೀಪಾವಳಿಯನ್ನು ಕೂಡ ಈ ಭಾಗದ ಹಿಂದೂ ಬಾಂಧವರು ಆಚರಿಸ್ತಿರುವಂತಹ ದೃಶ್ಯವನ್ನು ಕೂಡ ಗಮನಿಸಬಹುದು. ಸಾಕಷ್ಟು ಜನ ಮಹಿಳೆಯರಾಗಿರ್ಬೋದು, ಮಕ್ಕಳಾಗಿರ್ಬೋದು, ಪುರುಷರಾಗಿರ್ಬೋದು, ಎಲ್ಲರೂ ಕೂಡ ದೀಪವನ್ನು ಹಚ್ಚಿ ದೀಪಾವಳಿಯನ್ನು ಆಚರಿಸ್ತಾ ಇದ್ದಾರೆ. ಈ ಒಂದು ಅಂದರೆ ಬಹಳಷ್ಟು 3,000ಕ್ಕೂ ಅಧಿಕ ದೀಪಗಳನ್ನು ಹಚ್ಚಿ ಈ ರೀತಿಯಾಗಿ ಸಂಭ್ರಮಿಸ್ತಾ ಇದ್ದಾರೆ. ಇಲ್ಲಿ ನಮ್ಮ ಜೊತೆ ಸ್ಥಳೀಯರೊಬ್ಬರು ಇದ್ದಾರೆ, ಅವ್ರ ಜೊತೆ ಮಾತಾಡ್ಸೋಣ. ದೀಪ ಹಚ್ಚಿ ದೀಪಾವಳಿಯನ್ನು ಸಂಭ್ರಮಿಸ್ತಿದ್ರಿ, ಈ ಬಗ್ಗೆ ಹೇಳೋದು? ಖಂಡಿತ ನಮಗೆ ತುಂಬ ಖುಷಿಯ ಸಂದರ್ಭ ಈ ಒಂದು ಸಂದರ್ಭ. 500 ವರ್ಷಗಳ ನಂತರ ನಮಗೆ ಒಂದು ರಾಮ ಮಂದಿರದ ಒಂದು ಕಟ್ಟಡ ನಿರ್ಮಾಣ ಏನಿದೆ ಅದು ನಮಗೆ ಕನಸು ಇವತ್ತು ನನಸಾಗಿದೆ. ಆ ಒಂದು ಖುಷಿಯ ಸಂದರ್ಭ ನಾವು ಬೆಳಗ್ಗೆಯಿಂದಲೇ ಈ ಒಂದು ಅಯ್ಯಪ್ಪ ಭಜನಾ ಮಂದಿರದಲ್ಲಿ ಭಜನೆ, ಕೀರ್ತನೆ ಜೊತೆಗೆ ಕುಣಿತ ಭಜನೆ ಅಂತ ಮೊದಲಾದ ಕಾರ್ಯಕ್ರಮಗಳನ್ನು ನಾವು ನಡೆಸ್ತಾ ಬಂದಿದ್ದೇವೆ. ಹಾಗಾಗಿ ಈಗ ಸಂಜೆ ಹೊತ್ತಲ್ಲಿ ನಾವು ದೀಪಾವಳಿ ಅಂದರೆ ನಮಗೆ ಹೊಸ ವರ್ಷದ ಥರನೇ ನಾವು ಆಚರಣೆ ಮಾಡ್ತೇವೆ. ದೀಪಗಳನ್ನು ಹೊತ್ತಿಸಿ ನಾವೊಂದು ತುಂಬ ಖುಷಿಯಲ್ಲಿ ಒಂದು ಸಂದರ್ಭದಲ್ಲಿ ಸಂಭ್ರಮಾಚರಣೆ ಮಾಡ್ತೇವೆ. ಎಲ್ಲ ಮಕ್ಕಳು ಕೂಡ ಅದೇ ರೀತಿ ದೊಡ್ಡವರು, ಹಿರಿಯರು, ಅದೇ ರೀತಿ ನಮಗೆ ಈ ಒಂದು ಕರಸೇವೆಯಲ್ಲಿ ಕರಸೇವೆ ಮಾಡಿದಂತಹ ವ್ಯಕ್ತಿಗಳಿಗೆ ಸನ್ಮಾನ ಕೂಡ ಕಾರ್ಯಕ್ರಮ ಕೂಡ ಈ ಒಂದು ಸಂದರ್ಭದಲ್ಲಿ ನಾವು ಇಟ್ಟಿದ್ದೇವೆ. ಮುಂದಕ್ಕೆ ಆ ಒಂದು ಕಾರ್ಯಕ್ರಮ ಕೂಡ ನೆರವೇರಿಸಿದೆ. ತುಂಬ ಖುಷಿ ಆಗ್ತಾ ಇದೆ. ಈ ಒಂದು ಕೆಲವೇ ತಿಂಗಳ ಹಿಂದೆ ಒಂದು ದೀಪಾವಳಿ ಆಚರಣೆ ಆಯಿತು, ಈಗ ಮತ್ತೆ ರಾಮ ಮಂದಿರದ ಲೆಕ್ಕದಲ್ಲಿ ಮತ್ತೆ ದೀಪಾವಳಿ ಆಚರಣೆ, ಈ ಬಗ್ಗೆ ಖುಷಿಯನ್ನು ಹಂಚಿಕೊಳ್ಳೋದು? ಬೆಳಿಗ್ಗೆಯಿಂದಲೇ ಪ್ರೋಗ್ರಾಮ್ ಆಗ್ತಾ ಉಂಟು. ಮಕ್ಕಳು ಅವರು ಇವರು ಅಂತೆಲ್ಲ ಬಂದು ಡ್ಯಾನ್ಸು, ಕುಣಿತ, ಭಜನೆ ಎಲ್ಲ ಆಗ್ತಾ ಉಂಟು. ಹಾಗಾಗಿ ನಮಗೊಂದು ತುಂಬ ಒಂದು ಸಂಭ್ರಮದ ದಿನ ಅಂತ ಹೇಳ್ಬೋದು ಇದು. ಹಾಗೆ ರಾಮ ಮಂದಿರದ ಹೋರಾಟದಲ್ಲಿ ಭಾಗವಹಿಸಿದಂಥ ಕರಸೇವಕರು ಜೊತೆಗೆ ಹಿಂದೂ ಕಾರ್ಯಕರ್ತರು ಮತ್ತು ಇಲ್ಲಿನ ಮಹಿಳೆಯರು ಸೇರಿಕೊಂಡು ಈ ರೀತಿಯಾಗಿ ಸಂಭ್ರಮವಾಗಿ ದೀಪಾವಳಿಯನ್ನು ಆಚರಣೆ ಮಾಡ್ತಿದ್ದಾರೆ. ಅಂದರೆ ಆ ಹಿಂದೂಪುರ ಎಕ್ಕೂರು ಏನಿದೆ, ಇಲ್ಲಿ ಬೆಳಗಿನಿಂದಲೂ ವಿಶೇಷವಾದಂಥ ಕಾರ್ಯಕ್ರಮ ನಡೀತಾ ಇದ್ರೆ, ಬೆಳಗಿಂದ ಭಜನೆ ಆಗಿರ್ಬೋದು, ಶ್ರೀರಾಮ ಮಂತ್ರ ಪಠಣ ಆಗಿರ್ಬೋದು, ವಿವಿಧ ರೀತಿಯ ಕಾರ್ಯಕ್ರಮವಾಗಿ ಈಗ ಸಂಜೆ ವೇಳೆ ಆ ದೀಪಾವಳಿಯನ್ನು ಆಚರಿಸ್ತಾ ಇದ್ದಾರೆ. ಬಹಳಷ್ಟು ಸಂತೋಷ, ಸಡಗರ ಏನಿದೆ ಇಲ್ಲಿ ಮೇಳೈಸಿರುವಂಥದ್ದು. ಎಲ್ಲರೂ ಕೂಡ ಭಾಗವಹಿಸಿ 500 ವರ್ಷಗಳ ಏನು ಹೋರಾಟ ಏನಿದೆ ಅದಕ್ಕೆ ಇವತ್ತು ಫಲ ಸಿಕ್ಕಿದೆ. ಇವತ್ತು ಸಂಭ್ರಮ ಪಡಬೇಕಾದ ದಿನ, ಹೀಗಾಗಿ ಸಂಭ್ರಮ ಪಡ್ತಾ ಇದೆ ಅಂತ ಹೇಳ್ತಾ ಇರುವಂತದ್ದು. ನಿಕೇಶ್, ಓಕೆ, ಥ್ಯಾಂಕ್ ಯು ದಿನೇಶ್ ನಿಮ್ಮೆಲ್ಲ ಡೀಟೇಲ್ಸ್ಗೆ. ಈಗ ಗಮನಿಸ್ತಾ ಇದ್ವಿ, ಒಂದ್ ಕಡೆ ಇದು ದಕ್ಷಿಣ ಕನ್ನಡದಲ್ಲಿ ಅಂದ್ರೆ ಮಂಗಳೂರು ಭಾಗದಲ್ಲಿ ನಡೀತಾ ಇರುವಂತಹ ಲಕ್ಷ ದೀಪೋತ್ಸವ. ಈಗಾಗಲೇ ಅಲ್ಲಿರುವಂತಹ ರಾಮ ಭಕ್ತರು ಕೂಡ ಯಾವ ರೀತಿಯಾಗಿ ರಂಗೋಲಿಯಲ್ಲಿ ಚಿತ್ತಾರ ಮೂಡಿ ಬಂದಿರುವಂಥದ್ದು, ರಾಮನ ಚಿತ್ತಾರ ಇದು. ಒಂದ್ ಕಡೆ ರಾಮ ನವಮಿ ದಿವಸ ಯಾವ ರೀತಿಯಾಗಿ ಸಂಭ್ರಮ ಪಡ್ತಾರೆ, ಅದೇ ರೀತಿಯಾಗಿ
ಸಂಭ್ರಮ ಪಡ್ತಾ ಇರುವಂಥದ್ದು. ಸೊ ದೇಶಾದ್ಯಂತ, ರಾಜ್ಯಾದ್ಯಂತ, ಅದು ಕೂಡ ನಮ್ಮ ಕರ್ನಾಟಕದಲ್ಲಿ ಜಿಲ್ಲೆಯಾದ್ಯಂತ ಈ ಒಂದು ದೀಪಾವಳಿ ಹಬ್ಬದ ಸಂಭ್ರಮಾಚರಣೆ ಅಂದರೆ ರಾಮ ಮಂದಿರ ಉದ್ಘಾಟನೆ ಈ ಸಂದರ್ಭದಲ್ಲಿ ಮಂಗಳೂರಾಯಿತು, ಬೆಳಗಾವಿಯಲ್ಲೂ ಕೂಡ ಅದ್ಧೂರಿಯಾಗಿ ಆಚರಣೆಯನ್ನು ಮಾಡಲಾಗ್ತಾ ಇದೆ. ನೋಡಿ, ಗಮನಿಸ್ತಾ ಇದ್ದೀರಾ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ, ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ. ಎಸ್, ಗಮನಿಸ್ತಾ ಇದ್ದೀವಿ ಯಾವ ರೀತಿ ನಡೀತಾ ಇದೆ ಮೈಲಾರಿಯಲ್ಲಿ ಸದ್ಯಕ್ಕೆ ಈ ಒಂದು ದೀಪೋತ್ಸವ ಹೇಗಿದೆ ಅಂತ ಹೇಳಿ ಅದ್ರ ಬಗ್ಗೆ ವಿವರಿಸ್ತಾ ಹೋದ್ರೆ. ಮತ್ ಕಟ್ಟಾತಲ್ರಿ. ಎಸ್, ನಾನು ಅವ್ರನ್ನ ಮತ್ತೆ ಸಂಪರ್ಕ ಮಾಡುವಂಥ ಪ್ರಯತ್ನವನ್ನು ಮಾಡ್ತೀನಿ. ಬಟ್ ಇವತ್ತು ದೀಪಾವಳಿ ಸಂಭ್ರಮ ಅಂದರೆ ದೀಪಾವಳಿ ಅಂತಂದರೆ ನಿಮಗೆ ದೀಪಾವಳಿ ಹಬ್ಬ ಬೇರೆ, ಆದರೆ ಈ ರಾಮೋತ್ಸವವನ್ನು ದೀಪಾವಳಿ ಹಬ್ಬದಂತೆ ಆಚರಣೆಯನ್ನು ಮಾಡ್ತಾ ಇರುವಂಥದ್ದು ಅದು ಮೋದಿ ಕೊಟ್ಟಂತಹ ಕರೆ.